ನಮಸ್ಕಾರ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಎಂಬುದನ್ನ ನಿಮಗೆ ನಾವಿಲ್ಲಿ ತೋರಿಸಲೇಬೇಕಾಗಿದೆ. ಯಾಕಂದ್ರೆ ಅವರು ಬಿಜೆಪಿಯನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ರು, ಯಾವ ಮಟ್ಟಕ್ಕೆ ಬಿಜೆಪಿಗೆ ಸೇರಿಸ್ಕೊಂಡಾಗ ಏನಂತಂದ್ರು, ಅಧಿಕಾರ ಸಿಗ್ಲಾರಂತಹ ಸ್ಥಿತಿಯಲ್ಲಿ ಏನಂದ್ರು, ಅಧಿಕಾರ ಸಿಕ್ಕ ಮೇಲೆ ಯಾರ ವಿರುದ್ಧ ಹೋರಾಟ ಮಾಡ್ತೀನಿ ಅಂದ್ರು, ಅದೆಲ್ಲ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ನಾವು ನಿಮಗೆ ತೋರಿಸ್ತೀವಿ. ಬಿಜೆಪಿಗೆ ನನ್ನ ಪ್ರೀತಿಯಿಂದ ಯಾವತ್ತೂ ಬರಲಿಲ್ಲ, ನನಗೆ ಬರ್ತಕ್ಕಂಥ ಅವಶ್ಯಕತೆಯೂ ನನಗಿರಲಿಲ್ಲ. ಮತ್ತೊಂದು ಕಡೆ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ನನಗೆ ದ್ರೋಹ ಮಾಡಿದೆ. ಕಾಂಗ್ರೆಸ್ ಪಕ್ಷ ದ್ರೋಹ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ನೀವು ದ್ರೋಹ ಮಾಡಿದಿರಿ, ನಾರಾಯಣಸ್ವಾಮಿ ಅವರೇ. ಅದಕ್ಕಾಗಿ ನಿಮಗೆ ಮಲ್ಲಿಕಾರ್ಜುನ ಖರ್ಗೆ ದೂರ ಇಟ್ಟಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ದೂರ ಇಟ್ಟಿದ್ದಾರೆ. ಆ ಇಬ್ಬರು ಬಣ್ಣ ಬಯಲು ಮಾಡ್ತೀನಿ ಅಂತ ಹೇಳಿಕೊಂಡೇ ನೀವು ಬಿಜೆಪಿಗೆ ಹೋಗಿ ಚಡ್ಡಿ ತೊಟ್ಟಿದ್ದು ಅಂತಕ್ಕಂಥ ಮಾತನ್ನ ಪ್ರಿಯಾಂಕಾ ಖರ್ಗೆ ಅವರು ಆಗಾಗ ಟಾಂಗ್ ಕೊಡ್ತಾನೆ ಇರ್ತಾರೆ. ಹಾಗಾದ್ರೆ ಛಲವಾದಿ ನಾರಾಯಣಸ್ವಾಮಿ ಅವರು ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ ಮತ್ತೆ ಈ ಕಡೆ ಪ್ರಿಯಾಂಕಾ ಖರ್ಗೆನ ಎದುರಾಕೊಂಡು ನಾನು ಅವ್ರ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿದುಕೊಂಡಾಗ ಮಾತ್ರ ಬಿಜೆಪಿ ಅವರಿಗೆ ಅಧಿಕಾರ ಕೊಟ್ಟಿತ್ತು ಅಂತಕ್ಕಂಥ ಮಾತು ಅನೇಕ ಜನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಬಿಜೆಪಿಗೆ ನಾರಾಯಣಸ್ವಾಮಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ಇಲ್ಲೇ ತೋರಿಸ್ತಾರೆ. ಬನ್ನಿ ನಾವು ನೋಡ್ಕೊಂಡು ಬೇಡ. ಯಾಕಂದ್ರೆ ಬಿಜೆಪಿಗೆ ಬರೋದಕ್ಕಿಂತ ಮುಂಚೆ ಬಂದ ಮೇಲೂ ಕೂಡ ನಾರಾಯಣಸ್ವಾಮಿ ಏನಿದ್ರು ಅನ್ನೋದನ್ನ ಅಲ್ಲಿ ಅವರೇ ಒಂದಿಷ್ಟು ಖುದ್ದಾಗಿ ಹೇಳ್ಕೊಂಡಂತ ವಿಡಿಯೋ ನಿಮ್ಮ ಮುಂದೆ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾರಾಯಣಸ್ವಾಮಿ ನಿಜವಾದ ಬಣ್ಣ ಹೇಗಿತ್ತು ಅಂದ್ರೆ ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯದ ಬಿಜೆಪಿಯವರು ನೋಡ್ಲೇಬೇಕಾಗಿದ್ದ ಸ್ಥಿತಿ. ನೀವು ಇಂಥವ್ರು ಯಾರನ್ನೋ ಎತ್ತಿ ಕಟ್ಟಿ ಖರ್ಗೆ ಮತ್ತು ಮರಿ ಖರ್ಗೆ ಮುಂದೆ ಜಗಳಾಡಕ್ಕೆ ನಿಂತ್ಕೊಂಡ್ರೆ ಅದು ಒಂಥರ ನಿಜವಾಗ್ಲೂ ಹೇಳ್ತೇನಲ್ಲ, ಅವ್ರೇನು ಹೇಳಿಕೆ ಕೊಟ್ರಲ್ಲ ಕಲಬುರಗಿಯಲ್ಲಿ ಬಂದು ಆ ಸ್ಥಾನಕ್ಕೆ ಬಂದು ನಿಲ್ಲೋದು ಛಲವಾದಿ ನಾರಾಯಣಸ್ವಾಮಿ ಅವರೇ. ಯಾಕಂದ್ರೆ ರಾಜ್ಯ ಹೋಗ್ತಾ ಇರ್ತಾನೆ, ನಾಯಿ ಬೊಗಳ್ತಾ ಇರುತ್ತೆ ಅಂತಕ್ಕಂಥ ಗಾದೆ ಮಾತಿಯಲ್ಲ, ಆ ಗಾದೆಯನ್ನ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಅನ್ವಯ ಆಗುತ್ತದೆ ಅಂತಕ್ಕಂಥ ಮಾತನ್ನ ಅನೇಕ ಜನ ಮುಖಂಡರು ಮತ್ತು ಛಲವಾದಿ ನಾರಾಯಣಸ್ವಾಮಿಯವರ ವಿರುದ್ಧ ಬಂಡೆದ್ದು ಮಾತನಾಡುತ್ತಿದ್ದಾರೆ. ಯಾಕಂದ್ರೆ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಅಧಿಕಾರ ಸಿಗುತ್ತದೋ ಬಿಡುತ್ತೋ ಗೊತ್ತಿಲ್ಲ. ಬಿಜೆಪಿಗೆ ಸೇರುವಂತ ಮುಂಚೆ ಖರ್ಗೆ ಮತ್ತು ಅವರ ಮಗ ಪ್ರಿಯಾಂಕ್ ಖರ್ಗೆ ವಿರುದ್ಧ ನಾನು ಹೋರಾಟ ಮಾಡ್ತೀನಿ, ಅವರ ಇಂಚು ನನಗೆ ಗೊತ್ತಿದೆ, ಅವರ ಮನೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಅವರಿಂದ ನಾನು ಇಷ್ಟೆಲ್ಲ ಬೆಳೆದಿನಿ, ಇವತ್ತು ನನಗೆ ಮೋಸ ಮಾಡಿದ್ದಾರೆ, ನನ್ನ ನೀವು ಬಿಜೆಪಿಗೆ ಸೇರಿಸ್ಕೊಡ್ರಿ, ನಾನೆಲ್ಲ ತೆಗೆದು ಹಾಕ್ತೀನಿ ಅಂತಕ್ಕಂಥ ಮಾತನ್ನು ಒಪ್ಪಿಕೊಂಡು ಬಂದಂತ ನಾರಾಯಣಸ್ವಾಮಿ ಇವತ್ತು ಬಿಜೆಪಿ ನಾರಾಯಣಸ್ವಾಮಿನ ಮುಂದಿಟ್ಟುಕೊಂಡು ಖರ್ಗೆ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ನಾರಾಯಣಸ್ವಾಮಿ ಅವರೇ, ನಿಮಗೆ ಒಂದು ಧೈರ್ಯವಾಗಿದ್ರೆ ನಿಜವಾಗ್ಲೂ ನೀವು ನಿಮ್ಮದೇ ಆದ ಶೈಲಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗಿದ್ದರೆ ನೀವು ಈ ಮಾತು ಆಡ್ತಾ ಇರಲಿಲ್ಲ. ಯಾವ ಪಕ್ಷಕ್ಕೆ ನೀವು ಹೋಗಿದ್ರೋ ಆ ಪಕ್ಷಕ್ಕೆ ದ್ರೋಹ ಬಗೆಯಂತ ಕೆಲಸ ನಿಮ್ಮಿಂದ ಆಗ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಇದು ಯಾರು ನಾವು ಹೇಳಿದ ಮಾತಲ್ಲ, ಇದು ನೀವೇ ಹೇಳ್ಕೊಂಡಿರಂತ ಮಾತು. ಏನು ಹೇಳಿದ್ದೀರ ಬನ್ನಿ, ಆ ನಾರಾಯಣಸ್ವಾಮಿ ಹೇಳಿದಂತ ಮಾತನ್ನ ನಿಮ್ಗೆ ನಾವು ತೋರಿಸ್ತೀವಿ. ಒಂದೊಂದಾಗಿ ನೋಡ್ಕೊಂಡು ಬರೋಣ. ಪ್ರೀತಿಯಿಂದ ಬಿಜೆಪಿಗೆ ಬರಲಿಲ್ಲ, ಇದು ಸತ್ಯ. ಬಿಜೆಪಿಗೆ ಬರಲಿಲ್ಲ, ಇದು ಸತ್ಯ. ಪ್ರೀತಿಯಿಂದ ಬಿಜೆಪಿಗೆ ಬರಲಿಲ್ಲ, ಇದು ಸತ್ಯ. ಪ್ರೀತಿಯಿಂದ ಬಿಜೆಪಿಗೆ ಬರಲಿಲ್ಲ, ಇದು ಸತ್ಯ. ನನಗೆ ಸಿಟ್ಟಿತ್ತು, ಕಾಂಗ್ರೆಸ್ ನನಗೆ ಅನ್ಯಾಯ ಮಾಡ್ತು ಅಂತ ಕೋಪ ಬಂತು, ಮುಖಂಡರುಗಳ ಮೇಲೆ ಕೋಪ ಬಂತು. ನಾನು ಯಾರ ಹೆಸರು ತಗೊಳ್ಳೋದಿಲ್ಲ. ನನಗೆ ಸಿಟ್ಟಿತ್ತು, ಕಾಂಗ್ರೆಸ್ ನನಗೆ ಅನ್ಯಾಯ ಮಾಡ್ತು ಅಂತ ಕೋಪ ಬಂತು, ಮುಖಂಡರುಗಳ ಮೇಲೆ ಕೋಪ ಬಂತು. ನಾನು ಯಾರ ಹೆಸರು ತಗೊಳ್ಳೋದಿಲ್ಲ. ನನಗೆ ಸಿಟ್ಟಿತ್ತು, ಕಾಂಗ್ರೆಸ್ ನನಗೆ ಅನ್ಯಾಯ ಮಾಡ್ತು ಅಂತ ಕೋಪ ಬಂತು, ಮುಖಂಡರುಗಳ ಮೇಲೆ ಕೋಪ ಬಂತು. ನಾನು ಯಾರ ಹೆಸರು ತಗೊಳ್ಳೋದಿಲ್ಲ. ನನಗೆ ಸಿಟ್ಟಿತ್ತು, ಕಾಂಗ್ರೆಸ್ ನನಗೆ ಅನ್ಯಾಯ ಮಾಡ್ತು ಅಂತ ಕೋಪ ಬಂತು, ಮುಖಂಡರುಗಳ ಮೇಲೆ ಕೋಪ ಬಂತು. ನಾನು ಯಾರ ಹೆಸರು ತಗೊಳ್ಳೋದಿಲ್ಲ. ಬಂದಿದ್ದಕ್ಕೆ ಇಲ್ಲ ನನಗೆ ಸೂಕ್ತ ಪಕ್ಷ ಬಿಜೆಪಿ, ಅದು ಎಂತದ್ದೇ ಇರಲಿ ಹೋಗ್ಬಿಡೋಣ ಅಂತ ಹೋಗ್ಬಿಟ್ಟೆ. ಬಂದಿದ್ದಕ್ಕೆ ಇಲ್ಲ ನನಗೆ ಸೂಕ್ತ ಪಕ್ಷ ಬಿಜೆಪಿ, ಅದು ಎಂತದ್ದೇ ಇರಲಿ ಹೋಗ್ಬಿಡೋಣ ಅಂತ ಹೋಗ್ಬಿಟ್ಟೆ. ಬಂದಿದ್ದಕ್ಕೆ ಇಲ್ಲ ನನಗೆ ಸೂಕ್ತ ಪಕ್ಷ ಬಿಜೆಪಿ, ಅದು ಎಂತದ್ದೇ ಇರಲಿ ಹೋಗ್ಬಿಡೋಣ ಅಂತ ಹೋಗ್ಬಿಟ್ಟೆ. ಬಂದಿದ್ದಕ್ಕೆ ಇಲ್ಲ ನನಗೆ ಸೂಕ್ತ ಪಕ್ಷ ಬಿಜೆಪಿ, ಅದು ಎಂತದ್ದೇ ಇರಲಿ ಹೋಗ್ಬಿಡೋಣ ಅಂತ ಹೋಗ್ಬಿಟ್ಟೆ. ಬಂದಿದ್ದಕ್ಕೆ ಇಲ್ಲ ನನಗೆ ಸೂಕ್ತ ಪಕ್ಷ ಬಿಜೆಪಿ, ಅದು ಎಂತದ್ದೇ ಇರಲಿ ಹೋಗ್ಬಿಡೋಣ ಅಂತ ಹೋಗ್ಬಿಟ್ಟೆ. ಬಂದಿದ್ದಕ್ಕೆ ಇಲ್ಲ ನನಗೆ ಸೂಕ್ತ ಪಕ್ಷ
ಬಿಜೆಪಿ ಅದು ಎಂತದ್ದೇ ಇರಲಿ ಹೋಗ್ಬಿಡೋಣ ಅಂತ ಹೋಗ್ಬಿಟ್ಟು ಬಂದಿದ್ದಕ್ಕೆ ಇಲ್ಲ ನನಗೆ ಸೂಕ್ತ ಪಕ್ಷ ಬಿಜೆಪಿ ಅದು ಎಂತದ್ದೇ ಇರಲಿ ಹೋಗ್ಬಿಡೋಣ ಅಂತ ಹೋಗ್ಬಿಟ್ಟೆ.